ಮೂವಿ ಹೆಸರು ಬಂದು ಧಮಾಲ್ 4. ಇದು ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಬಾಲಿವುಡ್ ಕಾಮಿಡಿ ಅಡ್ವೆಂಚರಸ್ ಟ್ರೆಜರ್ ಹಂಟಿಂಗ್ ಮೂವಿ. ನೀವು ಇದರ ಪ್ರೀವಿಯಸ್ ಪಾರ್ಟ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಮೂವಿಗೂ ಪ್ರೀವಿಯಸ್ ಪಾರ್ಟ್ಗೂ ಅದೇ ಲಿಂಕ್ ಇಲ್ಲ. ಇದು ಹೊಸ ಸ್ಟೋರಿ. ಒಂದೇ ಒಂದು ರಿಕ್ವೆಸ್ಟ್, ನಮ್ಮ ಚಾನಲ್ 5K ಸಬ್ಸ್ಕ್ರೈಬರ್ನ ರೀಚ್ ಮಾಡೋದ್ರಲ್ಲಿದೆ. ಅದಕ್ಕೆ ಪ್ಲೀಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೈಪ್ ಮಾಡಿ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಒಂದು ಕತೆ ಹೇಳ್ತಾರೆ. ಎಲ್ಲಿ ಬ್ರಿಟಿಷರು ಭಾರತದ ಖಜಾನೆಯನ್ನ ಲೂಟಿ ಮಾಡ್ಕೊಂಡು ಸಮುದ್ರದ ಮುಖಾಂತರ ಇಂಗ್ಲೆಂಡ್ಗೆ ಹೋಗ್ತಾ ಇರ್ತಾರೆ. ಬಟ್ ಒಬ್ಬ ಡಾಕು ಬ್ರಿಟಿಷರ್ನ ಸಾಯಿಸಿ ಖಜಾನೆಯನ್ನ ಲೂಟಿ ಮಾಡಿ ಒಂದ್ ಕಡೆ ಔಸಿಡ್ತಾನೆ. ಇವಾಗ್ಲೂ ಸುಮಾರು ಜನ ಆ ಖಜಾನೆಯನ್ನ ಹುಡುಕ್ತಾ ಇದ್ದಾರೆ. ಇವಾಗ ಮೂವಿ ಪ್ರೆಸೆನ್ಸ್ ಏನು ಬರುತ್ತೆ. ಅದುರ ಅನ್ನುವಂತಹ ಶಿಪ್ನ ಕ್ಯಾಪ್ಟನ್ ಒಬ್ಬ ಡಾಕು ಆ ಖಜಾನೆಯನ್ನ ಹುಡುಕ್ತಾ ಇದ್ದಾನೆ. ಆ ಖಜಾನೆಯ ಮ್ಯಾಪ್ ಇರೋದು ಪೃಥ್ವಿ ಹತ್ರ. ಅದಕ್ಕೆ ಅವನು ಪೃಥ್ವಿಯನ್ನ ಕಿಡ್ನಾಪ್ ಮಾಡಿ ಕರ್ಸ್ಕೋತಾನೆ. ಅವನ ಹತ್ರ ಖಜಾನೆಯ ಮ್ಯಾಪ್ನ ಕೇಳ್ತಾನೆ. ಬಟ್ ಆಗ ಅವನು ಆ ಮ್ಯಾಪನ್ನ ಬೆಂಕಿಗೆ ಸುಟ್ಟು ಹಾಕಿ ಆ ಮ್ಯಾಪನ್ನ ನಾಶ ಮಾಡ್ತಾನೆ. ಸೊ ಇವಾಗ ಆ ಮ್ಯಾಪನ್ನ ಕಂಪ್ಲೀಟ್ ಆಗಿ ನೋಡಿರೋದು ಈ ಪೃಥ್ವಿ. ಅವನ ಹತ್ರನೇ ಮ್ಯಾಪ್ ಎಲ್ಲಿ ಅಂತ ಬಾಯಿ ಬಿಡಿಸ್ತಾನೆ. ಬಟ್ ಅವ್ನು ಹೇಳಲ್ಲ. ಅದೇ ಟೈಮಲ್ಲಿ ಗುಡ್ಡು ಬರ್ತಾನೆ. ಇವನ್ಗೂ ಮ್ಯಾಪ್ ಬೇಕಿರುತ್ತೆ. ಇವಾಗ ಅವರಿಬ್ರು ನಡುವೆ ಫೈಟ್ ನಡೆಯುತ್ತೆ. ಆ್ಯಂಡ್ ಈ ಕಿತ್ತಾಟದಲ್ಲೇ ಪೃಥ್ವಿ ಆ ಶಿಪ್ಪಲ್ಲಿ ಇರುವಂಥ ಬೋಟನ್ನು ತೊಗೊಂಡು ಎಸ್ಕೇಪ್ ಆಗ್ತಾನೆ. ಅಲ್ಲಿಗೆ ಆ ಸೀನ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಲಲ್ಲನ್ನ ತೋರಿಸ್ತಾರೆ. ಇವನಿಗೆ ರಿಚ್ ಆಗಬೇಕು. ಅದಕ್ಕೆ ಅವನು ಒಬ್ಳು ರಿಚ್ ಕಿಡ್ನ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ನೋ ಪ್ಲಾನ್ ಮಾಡ್ಕೋತಾನೆ. ಅದಕ್ಕೆ ಅವನು ಪಾರೋ ಅನ್ನೋ ಹುಡುಗಿನ ಲವ್ ಮಾಡ್ತಾನೆ. ಅವಳು ದಿನ ಒಂದು ಲಕ್ಸುರಿಯಸ್ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಆ್ಯಂಡ್ ಇವನು ಅವಳನ್ನ ಸೇಜ್ಜಿ ಮಗಳು ಅಂತ ಲವ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಇನ್ನೊಂದು ಸ್ಟೋರಿನ ತೋರಿಸ್ತಾರೆ. ಆದಿಗೆ ರೋಸಿ ಅನ್ನೋ ಹುಡುಗಿ ಜೊತೆ ಮದುವೆ ಆಗಿದೆ. ಬಟ್ ರೋಸಿಗೆ ಮಾನವ್ ಕಂಡ್ರೆ ಆಗಲ್ಲ. ಬಿಕಾಸ್ ಮಾನವ್ ಬಂದಾಗಲೇ ಒಂದಲ್ಲ ಒಂದು ಎಡವಟ್ ಆಗ್ತಾ ಇತ್ತು. ಅದಕ್ಕೆ ಅವಳು ಆದಿನ ಬಿಟ್ಟು ಹೋಗಿರ್ತಾಳೆ. ಇವಾಗ ಆದಿ ಕಾಲು ಮುರಿದೋಗಿರೋ ಥರ ಆ್ಯಕ್ಟಿಂಗ್ ಮಾಡಿ ಅವಳನ್ನ ಕರ್ಸ್ಕೋತಾನೆ. ಅವಾಗ ರೋಸಿ ಆದಿ ನೋಡೋಕ್ಕೆ ಮನೆಗೆ ಬರ್ತಾಳೆ. ಅವಾಗ ಅವಳಿಗೆ ಸ್ವಲ್ಪ ಡೌಟ್ ಬರುತ್ತೆ. ಅವಳು ಪಕ್ಕದಲ್ಲಿರುವಂಥ ಕಲ್ಲನ್ನ ಎತ್ಕೊಳ್ಳೋಕೆ ಹೋಗ್ತಾಳೆ. ಬಟ್ ಅವಳು ಸ್ಲಿಪ್ ಆಗಿ ಕಿಟಕಿಯಿಂದ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರೆ ಅವಳು ಕಳ್ಳಕ್ಕೆ ಇರುವಂಥ ಹಗ್ಗನ ಇಟ್ಕೊಂಡಿದ್ಲು. ಇದರಿಂದ ಅವಳು ನೇತಾಡ್ತಾ ಇದ್ಲು. ಆಗ ಮಾನವ್ ಮತ್ತೆ ಆದಿ ಬಂದು ಅವಳನ್ನ ಕಾಪಾಡ್ತಾರೆ. ಆಗ ಅವಳಿಗೆ ಡೌಟ್ ಬರುತ್ತೆ. ಆಗ ಆದಿ, ನೀ ಬಂದಿದ್ದಕ್ಕೆ ನಂಗೆ ಕಾಲ್ಸಿರೋಯ್ತು, ಇದು ಮಿರಾಕಲ್ ಅಂತ ನಾಟಕ ಮಾಡ್ತಾನೆ. ಆ್ಯಂಡ್ ಅವಳು ನಂಬ್ತಾಳೆ ಕೂಡ. ನೆಕ್ಸ್ಟ್ ಸೀನಲ್ಲಿ ನಮಗೆ ಗುಡ್ಡು ಸ್ಟೋರಿ ತೋರಿಸ್ತಾರೆ. ಇವನು ಆಲಿಯಾನ ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಬಟ್ ಆಲಿಯಾಗೆ ಈಗ ಆಲ್ರೆಡಿ ಇಬ್ಬರು ಮಕ್ಕಳಿದ್ದಾರೆ. ಅದಕ್ಕವಳು ನೀನು ನನಗೆ ಇಷ್ಟ ಇದೆಯಾ, ಬಟ್ ನಾನು ನಿನ್ನ ಮದುವೆ ಆಗಬೇಕಂದ್ರೆ ನೀನು ನಮ್ಮಿಬ್ಬರು ಮಕ್ಳಿಗೂ ಇಷ್ಟ ಆಗಬೇಕು ಅಂತ ಹೇಳ್ತಾಳೆ. ಅದು ಗುಡ್ಡು ಆ ನೈಟು ಅವ್ನ ಫ್ರೆಂಡ್ ಜಾನಿನ ಕರ್ಕೊಂಡು ಆಲಿಯಾ ಮನೆಗೆ ಹೋಗ್ತಾನೆ. ಅವತ್ತು ಆಲಿಯಾ ಮನೇಲಿ ಇರಲ್ಲ. ಇವರಿಬ್ರು ಅವತ್ತು ಆ ಮನೆಗೆ ಹೋಗಿರ್ತಾರೆ. ಯಾವಾಗ ಅವ್ರು ಬಾಗಿಲು ಮುಟ್ಟುತ್ತಾರೋ ಆಗಲೇ ಅವ್ರಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಆ್ಯಂಡ್ ಅವರು ಪರವಾಗಿಲ್ಲ ಅಂತ ಮನೆ ಹೊಡೆ ಹೋಗ್ತಾರೆ. ಆ ಮನೆ ಹೊಡೆ ನೋಡಿದ್ರೆ ದೆವ್ವ. ಇವಾಗ ದೆವ್ವ ಅವ್ರಿಗೆ ಆಟ ಆಡಿಸಿ ಕಾಟ ಕೊಟ್ಟು ಅವ್ರನ್ನ ಮನೆ ಬಿಟ್ಟು ಹೋಗೋ ಥರ ಮಾಡುತ್ತೆ. ಬಟ್ ಅಷ್ಟೊಳಗೆ ಅಲ್ಲಿಗೆ ಆಲಿಯಾ ಬರ್ತಾಳೆ. ಯಾವಾಗ ಅವರು ಆಲಿಯಾಗೆ ಈ ಮನೇಲಿ ದೆವ್ವ ಇದೆ ಅಂತ ಹೇಳ್ತಾರೋ ಆಗ ಆಲಿಯಾ ದೆವ್ವನಿಲ್ಲ ಏನಿಲ್ಲ, ಮಕ್ಕಳು ಮನೆ ಕೆಲ್ಸದವ್ರ ಜೊತೆ ಸೇರ್ಕೊಂಡು ಈ ತರ ನಾಟಕ ಆಡಿದ್ದಾರೆ ಅಂತ ಹೇಳ್ತಾಳೆ. ಆಕ್ಚುಲಿ ಮಕ್ಳಿಗೆ ಗುಡ್ಡು ಅಂದ್ರೆ ಇಷ್ಟ ಇಲ್ಲ. ಸೊ ಅದಕ್ಕೆ ಇವ್ರು ಈ ತರ ಮಾಡಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಲಲನ್ ಮತ್ತೆ ಅವರಿಬ್ರು ಲವ್ ಮಾಡಿ ಡುವೆಟ್ ಆಡಿ ಕೊನೆ ಮದುವೆ ಆಗ್ತಾರೆ. ಪಾರು ಸ್ವಲ್ಪ ಡುಮಿ ಇದ್ಲು. ಅದ್ರಲ್ಲಿ ಲಲ್ಲನ್ಗೆ ಅವಳು ಅಂದ್ರೆ ಇಷ್ಟ ಇರಲಿಲ್ಲ. ಅವಳು ಆಸ್ತಿ ಮೇಲೆ ಕಣ್ಣಿತ್ತು. ಇವಾಗ ಸೀಕ್ರೆಟ್ ಆಗಿ ಮದುವೆ ಆಗಿರೋಂತ ಇವರಿಬ್ರು ಪಾರು ಮನೆಗೆ ಹೋಗ್ತಾರೆ. ಅವಾಗ ಲಲ್ಲನ್ಗೆ ಒಂದ್ ಸತ್ಯ ಗೊತ್ತಾಗತ್ತೆ. ಅಸ್ಲಿ ಇವಳು ಆ ಬಂಗ್ಲೆಯಲ್ಲಿ ಇರೋ ಸೇಜ್ಜಿ ಅಲ್ಲ, ಆ ಸೇಜ್ಜಿಯ ಡ್ರೈವರ್ ಮಗಳು ಅಂತ. ಸೇಜ್ಜಿ ಇವಳು ಅವಳ ಮಗ್ಳು ತರನೇ ನೋಡ್ಕೊಂಡಿದ್ರು. ಅದಕ್ಕೆ ಇವಳು ಆ ಗಾಡಿ ಲೋಡ್ ಆಡ್ತಾ ಇದ್ದಿದ್ದು. ಬಟ್ ಇದನ್ನೆಲ್ಲ ನೋಡಿ ಲಲ್ಲನ್ ಕನ್ಫ್ಯೂಸ್ ಆಗಿದ. ಇವಾಗ ಎಲ್ಲ ವಿಷಯ ಗೊತ್ತಾದಂತ ಅವನು ತುಂಬಾನೇ ಡಿಸಪಾಯಿಂಟ್ ಆಗಿ ವಿಷ ಕುಡಿಯೋ ರೇಂಜ್ಗೆ ಹೋಗಿರ್ತಾನೆ. ಬಟ್ ಆಗ ಅವ್ರ ಮಾವ ಬಂದು ಅವ್ರ 15 ಲಕ್ಷ ರೂಪಾಯಿ ಸೈಟ್ ಬಗ್ಗೆ ಮಾತಾಡ್ತಾನೆ. ವಿಷ ಗೊತ್ತಾದಂತ ಅವನು ಪಾರುನ ಬಿಟ್ಟು ಹೋಗ್ಬೇಕು ಅಂತ ಇರ್ತಾನೆ. ಬಟ್ 15 ಲಕ್ಷಕ್ಕೋಸ್ಕರ ಅಲ್ಲೇ ಇರ್ತಾನೆ. ಮತ್ತೊಂದ್ ಕಡೆ ಗುಡ್ಡು ಆ ಇಬ್ರು ಮಕ್ಳನ್ನ ಇಂಪ್ರೆಸ್ ಮಾಡಕ್ಕೋಸ್ಕರ ಅವ್ರಿಬ್ರು ಕರ್ಕೊಂಡು ಟ್ರಿಪ್ ಹೋಗ್ತಾನೆ. ಇನ್ನೊಂದ್ ಕಡೆ ಆದು ಪೃಥ್ವಿನೇ ಹುಡ್ಕೊಂಡು ಸಿಟಿಗೆ ಬಂದಿರ್ತಾನೆ. ಅಂಡ್ ಅವ್ನಿಗೆ ಪೃಥ್ವಿ ಸಿಕ್ಕಾಕೋತಾನೆ. ಆಗದೇ ಟೈಮ್ಗೆ ಗುಡ್ಡುನು ಅಲ್ಲೇ ಇರ್ತಾನೆ. ಪೃಥ್ವಿನ ಕರ್ಕೊಂಡು ಹೋಗ್ತಾನೆ. ಇವಾಗ ಕಾರಳಿ ಗುಡ್ಡು ಪೃಥ್ವಿಗೆ ಆ ಚಿನ್ನ ನಿಧಿ ಎಲ್ಲಿದೆ ಅಂತ ಕೇಳ್ತಾನೆ. ಅರೆ ಪೃಥ್ವಿ ಹೇಳಕ್ ರೆಡಿ ಇರಲಿಲ್ಲ. ಅವನಲ್ಲಿ ಹಿಂದೆ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾನೆ. ಮಿಸ್ ಆಗಿ ಟರ್ನಿಂಗ್ ಅಲ್ಲಿ ಗಾಡಿಯ ಕಾರ್ ಡೋರ್ ಓಪನ್ ಮಾಡಿ ಅಲ್ಲಿಂದ ಜಂಪ್ ಆಗಕ್ಕೆ ಟ್ರೈ ಮಾಡ್ತಾನೆ. ಬಟ್ ಮಿಸ್ ಆಗಿ ಬೆಟ್ಟದ ತುದಿಯಲ್ಲಿ ಸಿಕ್ಕಾಕೋತಾನೆ. ಗುಡ್ಡು ಮತ್ತೆ ಜಾನಿ ಅವನ್ನ ಸೇವ್ ಮಾಡಕ್ ಹೋಗ್ತಾರೆ. ಬಟ್ ಮಿಸ್ ಆಗಿ ಅವ್ರೆ ಆ ಬೆಟ್ಟದ ತುದಿಯಲ್ಲಿ ಸಿಕ್ಕಾಕೋತಾರೆ. ಅದಕ್ಕೆ ಮಕ್ಕಳು ರೋಡ್ ಮಧ್ಯದಲ್ಲಿ ಹೋಗಿ ಹೆಲ್ಪ್ ಅಂತ ಕರೀತಾರೆ. ಹಾಗೆ 2 ಕಾರ್ ನಿಲ್ಸುತ್ತೆ. ಆ ಕಾರಲ್ಲಿ ಆದಿ, ಮಾನವ್, ರೋಸಿ ಮತ್ತೆ ಲಲ್ಲನ್ ಮತ್ತು ಅವನ ಪತ್ನಿ ಇರ್ತಾಳೆ. ಇವರೆಲ್ಲ ಸ್ಟಾರ್ಟಿಂಗ್ ಹೆಲ್ಪ್ ಮಾಡಕ್ ಹೋಗಲ್ಲ. ಬಟ್ ಯಾವಾಗ ಆ ಮಕ್ಕಳು ಅವ್ರಿಬ್ರನ್ನ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಚಿನ್ನ ನಿಧಿ ಸಿಗುತ್ತೆ ಅಂತ ಹೇಳ್ತಾರೋ ಆಗ ಅವರೆಲ್ಲ ಹೆಲ್ಪ್ ಮಾಡಕ್ ಮುಂದಾಗ್ತಾರೆ. ಇವಾಗ ಇವರೆಲ್ಲ ಸೇರ್ಕೊಂಡು ಜಾನಿ ಮತ್ತೆ ಗುಡ್ಡುನ ಕಾಪಾಡ್ತಾರೆ. ಅಂಡ್ ಅವರು ಪೃಥ್ವಿನ ಕಾಪಾಡಕ್ಕೆ ಅಂತ ಹೋಗ್ತಾರೆ. ಆಗ ಗುಡ್ಡು ಪೃಥ್ವಿಗೆ ಆ ಲೊಕೇಶನ್ ಬಗ್ಗೆ ಹೇಳು, ಆಗ್ಲೇ ನಿನ್ನ ಕಾಪಾಡೋದು ಅಂತ ಹೇಳ್ತಾನೆ. ಆಗ ಅವನು ಐಲ್ಯಾಂಡ್ ಇರುವಂತ ಲೊಕೇಶನ್ ಮತ್ತೆ ಅಲ್ಲಿ ಒಂದು ಗುಹೆ ಇದೆ. ಆ ಗುಹೆ ಒಳಗೆ ಒಂದು ಗೋಡೆ ಇದೆ. ಅದ್ರ ಹಿಂದ್ಗಡೆನೆ ಖಜಾನೆ ಇದೆ ಅಂತ ಹೇಳ್ತಾನೆ. ಇವಾಗ ಲೊಕೇಶನ್ ಸಿಕ್ಕಿದೆ, ಅವನ್ನ ಕಾಪಾಡಬೇಕು. ಬಟ್ ಅಷ್ಟ್ರಲ್ಲಿ ಅವನು ನೇತಾಡ್ತಾ ಇರುವಂತ ಮರದ ಕೊಂಬೆ ಕಟ್ಟಾಗಿ ಅವನ ಅಲ್ಲೇ ಕೆಳಗಡೆ ಬಿದ್ದೋಗ್ತಾನೆ. ಇವಾಗ ಇವ್ರಿಗೆಲ್ಲರಿಗೂ ಆ ಖಜಾನೆ ಲೊಕೇಶನ್ ಗೊತ್ತಾಗಿದೆ. ಎಲ್ಲಿ ಇವ್ರ ಮಧ್ಯೆ ಕಾಂಪಿಟೇಷನ್ ಕ್ರಿಯೇಟ್ ಆಗಿ ಆ ಖಜಾನೆನ ಫಸ್ಟ್ ನಾವು ಲೂಟಿ ಮಾಡಬೇಕು ಅಂತ ಎಲ್ಲರೂ ಹೋಗೋಕೆ ರೆಡಿ ಆಗ್ತಾರೆ. ಎಲ್ಲಿ ಲಲ್ಲನ್ ಮತ್ತೆ ಅವ್ನ ಪತ್ನಿ ಪ್ಯಾರಾಚೂಟ್ನ ಕತ್ಕೊಂಡು ಐಲ್ಯಾಂಡ್ ಕಡೆಗೆ ಹೋಗ್ತಾರೆ. ಅದಿ ಮತ್ತೆ ಆ ಟೀಮು ಒಂದು ಬೋಟಲ್ಲಿ ಹೋಗ್ತಾರೆ. ಹಾಗೂ ಗುಡ್ಡು ಮತ್ತೆ ಅವನ ಟೀಮು ಇನ್ನೊಂದು ಬೋಟಲ್ಲಿ ಐಲ್ಯಾಂಡ್ಗೆ ಹೋಗ್ತಾ ಇರ್ತಾರೆ. ಇವಾಗ ಅದೇ ಸಮಯದಲ್ಲಿ ಜೋರಾದ ಬಿರುಗಾಳಿ, ಕಪ್ಪು ಮೋಡಗಳೆಲ್ಲ ಸೇರ್ಕೊಳ್ಳುತ್ತೆ.
ಇದರಿಂದ ಅವರು ಸುಮಾರು ಚಾಲೆಂಜಸ್ನ ಫೇಸ್ ಮಾಡ್ಬೇಕಾ ಬರುತ್ತೆ. ಆದ್ರೂ ಇವರು ಆ ಖಜಾನೆಗೋಸ್ಕರ ಅವನ್ನೆಲ್ಲಾನು ಪಾರ್ ಮಾಡ್ಕೊಂಡು ಐಲ್ಯಾಂಡ್ಗೆ ಹೋಗ್ತಾರೆ. ಮೊದಲಿಗೆ ಲಲ್ಲನ್ ಹ್ಯಾಪಿಯಿಂದ ಆ ಐಲ್ಯಾಂಡ್ ಒಳಗಡೆ ಎಂಟ್ರಿ ಆಗಿ ಆ ಗುಹೆನ ಹುಡ್ಕೊಂಡು ಹೋಗ್ತಾನೆ. ಬಟ್ ಅಷ್ಟರಲ್ಲೇ ಆ ಐಲ್ಯಾಂಡ್ ಅಲ್ಲಿ ಇದ್ದಂತಹ ಕಾಡ್ ಜನರು ಲಲ್ಲನ್ ಮತ್ತೆ ಅವನ ಪತ್ನಿಯನ್ನ ಹಿಡ್ದಾಕೋತಾರೆ. ಮತ್ತೊಂದ್ ಕಡೆ ಗುಡ್ಡುನು ಅದೇ ಗುಹೆನ ಹುಡುಕ್ತಾ ಇರ್ತಾನೆ. ಬಟ್ ಅಷ್ಟರಲ್ಲೇ ಅವ್ರ ಮುಂದೆ ಒಂದು ಹುಲಿ ಬರುತ್ತೆ. ಇನ್ನೊಂದ್ ಕಡೆ ಆದಿ ಟೀಮ್ಗೆ ಮೊಸಳೆ ಅಟ್ಯಾಕ್ ಆಗುತ್ತೆ. ಅದರಿಂದ ಆದಿ ಟೀಮ್ ಹೇಗೆ ಎಸ್ಕೇಪ್ ಆಗ್ತಾರೆ. ಆ್ಯಂಡ್ ಗುಡ್ಡುನು ಹುಲಿ ಜೊತೆ ಹೆಂಗೋ ಫೈಟ್ ಮಾಡೋ ಥರ ಹೋಗಿ ಹೆಂಗೋ ಎಸ್ಕೇಪ್ ಆಗ್ತಾನೆ. ಇವೆಲ್ಲವೂ ಫನಿ ಸೀನು. ಇದನ್ನು ನೀವು ಮೂವಿ ನೋಡೋಕೆ ಎಂಜಾಯ್ ಮಾಡ್ತೀರಾ. ಇನ್ನೊಂದು ಕಡೆ ಲಲನ್ಗೆ ಆ ಕಾಡ್ ಜನರಲ್ಲಿ ಒಬ್ರ ಜೊತೆ ಫೈಟ್ ಮಾಡಬೇಕಿರುತ್ತೆ. ಆ್ಯಂಡ್ ಯಾರನ್ನ ಕಿಂಗ್ ಅಂತ ಆದ್ರೂ ಅವನೊಬ್ಬ ಕುಳ್ಳಾಗಿದ್ದ. ಲಲ್ಲನ್ ಅವನ ಜೊತೆ ಆರಾಮಾಗಿ ಫೈಟ್ ಮಾಡಿ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಹೋಗ್ತಾನೆ. ಬಟ್ ಆ ಕುಳ್ಳನು ತುಂಬಾನೇ ಸ್ಟ್ರಾಂಗ್ ಇದ್ದ. ಅವ್ನ ಲಲ್ಲನ್ನ ಆರಾಮಾಗಿ ಸೋಲಿಸ್ತಾ ಇದ್ದ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಪಾರುಗೆ ಅದನ್ನ ಸಹಿಸ್ಕೊಳಕ್ಕಾಗಿಲ್ಲ. ಆಗ ಅವಳು ಆ ಕುಳ್ಳನ ಆರಾಮಾಗಿ ಎತ್ತಿ ಬಿಸಾಕಿ ಅವನ್ನ ಸೋಲಿಸ್ತಾಳೆ. ಸೊ ಈ 3 ಜನ ಅವ್ರ ಅಪಾಯದಿಂದ ಆರಾಮಾಗಿ ಎಸ್ಕೇಪ್ ಆಗೋಗ್ತಾರೆ. ಇವಾಗ ಎಲ್ಲರೂ 3 ದಿಕ್ಕಿನಿಂದನೂ ಗುಹೆ ಒಡೆ ಎಂಟ್ರಿ ತಗೋತಾರೆ. ಅಂಡ್ ಆ ಗುಹೆ ತುಂಬಾನೇ ಹಳೇದಾಗಿತ್ತು. ಅಲ್ಲಿ ಹಾವುಗಳು ಇದ್ವು. ಇದೇ ತರ ಗುಡ್ಡು ಮತ್ತೆ ಅವ್ನ ಟೀಮು ಮಾತಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇರುವಾಗ ಭೂಕುಸಿತ ಉಂಟಾಗಿ ಅವ್ರು ಕೆಳಗಡೆ ಬಿದ್ದೋಗ್ತಾರೆ. ಅಂಡ್ ಮತ್ತೊಂದ್ ಕಡೆ ಆದಿ ಟೀಮು ಮತ್ತೆ ಲಲ್ಲನು ನಡೀತಾ ಒಂದ್ ಪಾಯಿಂಟ್ಗೆ ರೀಚ್ ಆಗ್ತಾರೆ. ಅಂಡ್ ಈ ಗುಡ್ಡುನು ಅಲ್ಲೇ ಬಂದು ಬೀಳ್ತಾನೆ. ಸೊ ಇವಾಗೆಲ್ಲರೂ ಒಂದ್ ಪಾಯಿಂಟ್ ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅಂಡ್ ಇವ್ರ ಮುಂದೆನೆ ಆ ಗೋಡೆ ಇದೆ. ಅದರಿಂದಾನೇ ಆ ಖಜಾನೆ ಇರಬೇಕು ಅಂತ ಅವ್ರಿಗೆಲ್ಲರಿಗೂ ಡೌಟ್ ಬರುತ್ತೆ. ಅದಕ್ಕೆ ಅವ್ರು ಅದನ್ನ ಕಲ್ಲು ತಗೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಪಾರು ಒಂದು ದೊಡ್ಡ ಕಲ್ಲನ್ನ ತಗೊಂಡು ಆ ಗೋಡೆ ಮೇಲೆ ಎಸಿತಾಳೆ. ಆಗ ಅದು ಮುರಿಯುತ್ತೆ. ಅವ್ರ ಮುಂದೆ ಇವಾಗ ಇವರೆಲ್ಲ ಖಜಾನೆ ಸಿಗ್ತಲ್ಲ ಅಂತ ಅದನ್ನೆಲ್ಲನೂ ಹಾಕೊಂಡು ತೊಗೊಂಡೋಗಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಷ್ಟರಲ್ಲೇ ಅಧೂರಾಳು ಬರ್ತಾನೆ. ಆ್ಯಕ್ಚುಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಪೃಥ್ವಿ ಕೆಳಗಡೆ ಇರುವಂತಹ ನದಿ ಒಡೆ ಬಿದ್ದಿರ್ತಾನೆ. ಹಾಗೂ ಆ ನದಿ ಹತ್ರನೇ ಅಧೂರ ಮತ್ತೆ ಅವ್ನ ಟೀಮ್ ಇರುತ್ತೆ. ಯಾವಾಗ ಅವರು ಪೃಥ್ವಿಯನ್ನ ನೋಡ್ತಾರೋ ಪೃಥ್ವಿಯನ್ನ ಹಿಡ್ಕೊಂಡು ಅವ್ನ ಮುಖಾಂತರ ಈ ಖಜಾನೆ ಇರುವಂಥ ಲೊಕೇಶನ್ಗೆ ಬಂದಿರ್ತಾರೆ. ಇವಾಗ ಅಧೂರ ಇವ್ರಿಗೆಲ್ಲರಿಗೂ ನೀವು ತೊಗೊಂಡೋಗಿರುವಂಥ ಚಿನ್ನನೆಲ್ಲ ಇಲ್ಲೇ ಬಿಟ್ಟು ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಬಾಂಬ್ ಎಸಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆ್ಯಂಡ್ ಅವ್ನು ಬಾಂಬ್ನ ಹಚ್ಚಿ ಕೈಲಿ ಹಿಡ್ಕೊಂಡಿರ್ತಾನೆ. ಆ್ಯಂಡ್ ಬೆಂಕಿ ಕಿಡಿ ಬಾಂಬಿಗೆ ತಗಲಬೇಕು. ಅಷ್ಟರಲ್ಲಿ ಅವನು ಆ ಬಾಂಬನ್ನ ಮೇಡೆ ಎಸಿತಾನೆ. ಎಲ್ಲಿ ಅದು ಮೇಡೆ ಇರುವಂತ ಬಂಡೆಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಬಂಡೆಯ ಕಲ್ಲುಗಳೆಲ್ಲ ಚಿನ್ನ ಮೇಲೆ ಬೀಳುತ್ತೆ. ಅಂಡ್ ಮತ್ತೆ ನೆಲ ಕುಸಿದು ಆ ಚಿನ್ನ ಎಲ್ಲ ಮತ್ತೆ ಅಂಡರ್ ಗ್ರೌಂಡ್ ಹೋಗುತ್ತೆ. ಇದರಿಂದ ಇವ್ರಿಗೆ ಯಾರಿಗೂ ಆ ಚಿನ್ನ ಸಿಗಲ್ಲ. ಬಟ್ ಇದರಿಂದ ಗುಹೆ ಬೀಳೋ ಸ್ಟೇಜು ಬರುತ್ತೆ. ಅವಾಗ ಇವರೆಲ್ಲ ಸರ್ವೈವ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾರೆ. 4 ಗುಂಪು 4 ದಿಕ್ಕಿಗೆ ಹೋಗುತ್ತೆ. ಎಲ್ಲಿಲೆಲ್ಲನೂ ಬಾರ್ಡರ್ಗೆ ಸಿಕ್ಕಾಕೊಂಡಿರ್ತಾನೆ. ಹಾಗೂ ನೆಂತಿ ಅವರಪ್ಪ ತಗೊಂಡಂತಹ ಸೈಟನ್ನು ಅವನು ಕೊಟ್ಟು, ನನಗೆ ಗೊತ್ತು ನೀನು ನಾನು ಇಷ್ಟಪಡ್ತಾ ಇರಲಿಲ್ಲ ಈ ಸೈಟ್ನ ಅಂತ, ಇದರಿಂದ ನೀನು ಖುಷಿಯಾಗಿರ್ತೆ ಅಂದರೆ ತಗೋ ಇದನ್ನ ಇಟ್ಕೊಂಡು ಖುಷಿ ಪಡು ಅಂತ ಅವ್ನಿಗೆ ಹೇಳ್ತಾ ನಾವಿಬ್ರು ಇನ್ನು ಒಂದಾಗಿರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇದರಿಂದ ಅವ್ನು ಎಮೋಷನ್ ಆಗಿ ಇಬ್ರು ಒಟ್ಟಿಗೆ ಹೋಗೋಣ ಅಂತ ಅವಳನ್ನ ಎತ್ಕೊಂಡು ಅಲ್ಲಿಂದ ಜಂಪ್ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗೂ ಇವರಿಬ್ರು ಒಂದಾಗ್ತಾರೆ. ಇನ್ನೊಂದು ಕಡೆ ಆದಿ ಮಾನವ್ ರೋಜಿ ಓಡೋಗ್ತಾ ಇರ್ತಾರೆ. ಆಗ ರೋಜಿ ಸಡನ್ ಆಗಿ ಕೆಳಗಡೆ ಸಿಕ್ಕಾಕೊಂಡು ಬಿಡಬೇಕು. ಆಗ ಮಾನವ್ ಅವಳನ್ನ ಕಾಪಾಡಕ್ಕೆ ಬರ್ತಾನೆ. ಆಗ ರೋಜಿ ನಾನು ಹೆಂಗಿರು ಸಾಯ್ತೀನಿ, ನನ್ನ ಕಾಪಾಡ ಬಂದು ನೀನೇ ಸಿಕ್ಕಾಕೋತ್ಯಾ ಹೋಗು ಅಂತ ಹೇಳ್ತಾಳೆ. ಆಗ ಅವನು ನೀವು ನಮ್ಮ ಅದಕ್ಕೆ ಥರ ನಮ್ಮ ಪರಿವಾರ, ನೀವು ನಮ್ಮ ಫ್ಯಾಮಿಲಿಯನ್ನು ನಮ್ಗೆ ಬಿಟ್ಕೊಡಲ್ಲ ಅಂತ ಅವಳ ಕೈನ ಇಟ್ಕೊಂಡಿರ್ತಾನೆ. ಆಗ ಆದಿ ಬಂದು ಅವರಿಬ್ರು ಸೇವ್ ಮಾಡ್ತಾನೆ. ಇದರಿಂದ ರೋಜಿಗೆ ಮಾನವ ಮೇಲೆ ಚೇಂಜ್ ಆಗಿ ಇವ್ರ ಫ್ಯಾಮಿಲಿನೂ ಒಂದಾಗುತ್ತೆ. ಆ್ಯಂಡ್ ಇವ್ರು 3 ಜನನು ಆ ಗುಹೆಯಿಂದ ಎಸ್ಕೇಪ್ ಆಗ್ತಾರೆ. ಮತ್ತೊಂದು ಕಡೆ ಗುಡ್ಡು ಆ 2 ಮಕ್ಕಳು ಜಾನಿ ಎಸ್ಕೇಪ್ ಆಗಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಗುಡ್ಡು ಆ 2 ಮಕ್ಕಳು ಒಂದು ಕಡೆ ಸಿಕ್ಕಾಕ್ ಹೋಗ್ತಾರೆ. ಆಗ ಗುಡ್ಡು ಆ 2 ಮಕ್ಕಳನ್ನ ಕಾಪಾಡೋಕ್ಕೋಸ್ಕರ ಅವರಿಬ್ರು ಜಾನಿ ಇವ್ರ ಕಡೆ ಎಸಿತಾನೆ. ಇದರಿಂದ ಆ ಮಕ್ಕಳಿಗೆ ಅವ್ನು ನಮ್ಮನ್ನ ಎಷ್ಟು ಕೇರ್ ಮಾಡ್ತಾ ಇದ್ದಾನೆ ಅಂತ ಗುಡ್ಡು ಮೇಲೆ ಒಳ್ಳೆ ಒಪಿನಿಯನ್ ಬರುತ್ತೆ. ಆ್ಯಂಡ್ ಗುಡ್ಡುನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಒಟ್ಟಾರೆ ಇವರೆಲ್ಲ ಚಿನ್ನನ ಹುಡ್ಕೊಂಡ್ಬಂದು ಚಿನ್ನ ಸಿಗದೆ ಇದ್ರೂ ಒಬ್ರಿಗೊಬ್ರು ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲರೂ ಒಂದಾಗಿ ಖುಷಿಯಾಗಿರ್ತಾರೆ. ಇವಾಗ ಅವರು ಐಲ್ಯಾಂಡಿಂದ ಹೆಂಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಧೂರ ಅವ್ನ ಶಿಪ್ಪನ್ನು ತೊಗೊಂಡು ಅಲ್ಲಿ ಬರ್ತಾನೆ. ಆ್ಯಕ್ಚುಲಿ ಗುಡ್ಡು ಅವನ್ನ ಕಾಪಾಡಿದ್ದ. ಇವಾಗ ಅಧೂರ ತುಂಬಾನೇ ಬದಲಾಗಿದ್ದಾನೆ. ಅವನು ಈ ಖಜಾನೆಗೋಸ್ಕರ ನಾವು ಇಷ್ಟೆಲ್ಲ ಕಿತ್ತಾಡಿದ್ವಿ, ಬಟ್ ಖಜಾನೆಗಿಂತನೂ ನಾವೆಲ್ಲರೂ ಒಟ್ಟಿಗೆ ಇರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ನಮ್ಮವ್ರನ್ನ ನಾವು ಎಷ್ಟು ಇಷ್ಟಪಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮುಂದೆ ಈ ಕೆಲಸಗಳನ್ನ ನಾನು ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವಾಗೆಲ್ಲನೂ ಹ್ಯಾಪಿ ಆಗಿರುತ್ತೆ. ಅದೇ ಟೈಮ್ಗೆ ಮಾನವ್ ಅವನಿಗೆ ಆ ಗುಹೆಯಲ್ಲಿ ಸಿಕ್ಕಂತ ಒಂದು ನಕ್ಷೆನ ತಗೋತಾನೆ. ಆ್ಯಂಡ್ ಆ ನಕ್ಷೆನ ಬಿಚ್ಚಿ ನೋಡಿದಾಗ ಅಲ್ಲಿ ಇನ್ನೊಂದು ಮ್ಯಾಪ್ ಇರುತ್ತೆ. ಆ್ಯಂಡ್ ಅದೇ ಟೈಮ್ಗಳಲ್ಲಿ ಪೃಥ್ವಿ ಬರ್ತಾನೆ. ಇದು ನೋಡ್ದಂತ ಅವನು ಪಕ್ಕ ಇದು ಇನ್ನೊಂದು ಚಿನ್ನ ಇರುವಂಥ ಲೊಕೇಶನ್ನ ಮ್ಯಾಪ್ ಅಂತ ಹೇಳ್ತಾನೆ. ಅವ ನಮಗೆ ಡಮಲ್ 5 ಅಂತ ತೋರಿಸ್ತಾರೆ. ಅಂದರೆ ಈ ಮೂವಿ ಇಲ್ಲೇ ಎಂಡ್ ಆಗಿಲ್ಲ, ಇದ್ರ ನೆಕ್ಸ್ಟ್ ಪಾರ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದೇ ರೀತಿ ಮೂವಿ ಕತೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.